ಇವತ್ತು ಹೇಳ್ಕೊಡ್ತಾ ಇರೋದು ಭಾರತ್ ಫೋರ್ಜ್ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 9th of October 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಭಾರತ್ ಫೋರ್ಜ್ ಆನ್ 1 hour ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಓಕೆನಾ? ನೆಕ್ಸ್ಟು ನೋಡಿ, ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಇದು ಬಂದು ನೋಡಿ ಸಪೋರ್ಟ್ 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 ಸಪೋರ್ಟ್. ಇಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಿತ್ತು. ಅರ್ಥ ಆಯ್ತಾ? ಅದೇ ನೋಡಿ ಈ ಪಾಯಿಂಟಲ್ಲಿ ಸಪೋರ್ಟ್ ಬ್ರೇಕ್ ಡೌನ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಕೊಟ್ಟಿದೆ, ಬಟ್ ದೇರ್ ಇಸ್ ನೋ ರೀಟೆಸ್ಟ್. ಅರ್ಥ ಆಯ್ತಾ? ರೀಟೆಸ್ಟ್ ಆಗಿಲ್ಲ. ಸೊ ನಾಳೆ ಒಂದು ರೀಟೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಅರ್ಥ ಆಯ್ತಾ? ನಾಳೆ ಅಕಸ್ಮಾತ್ ಪ್ರೈಸು ಇದೇ ಝೋನ್ ಹತ್ರ ಬಂದರೆ ದಿಸ್ ಝೋನ್ ವಿಲ್ ಬಿ ಆಕ್ಟಿಂಗ್, ಇಟ್ ಮೈಟ್ ಆಕ್ಟ್ ಆಸ್ ಎನ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲಿ ನೋಡಿ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಹೇಳ್ತೀನಿ ನಿಮಗೆ. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿರಿ. ಇದು ನೋಡಿ, ಇದು ಫಾಲ್, ಇದು ರಿಟ್ರೆಸ್ಮೆಂಟ್, ಇದು ಫಾಲ್, ಇದು ರಿಟ್ರೆಸ್ಮೆಂಟ್. ಪ್ರೈಸು ಕ್ಲಿಯರ್ ಆಗಿ ಡೌನ್ ಟ್ರೆಂಡಲ್ಲಿದೆ. ಅರ್ಥ ಆಯ್ತಾ? ಇವಾಗ ನೋಡಿ, ಫಾಲು ರಿಟ್ರೆಸ್ಮೆಂಟ್ ಫಾಲ್ ರಿಟ್ರೆಸ್ಮೆಂಟ್ ಆಗದಾಗಿಂದ ನೆಕ್ಸ್ಟ್ ಮೂವ್ ಏನು ಫಾಲ್ ಆಗೋದು. ಸೊ ಆಬ್ವಿಯಸ್ಲಿ ಪ್ರೈಸು ಹಿಂಗೆ ಫಾಲ್ ಆಗಲ್ಲ. ಏನಾಗುತ್ತೆ ಅಂದರೆ, ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಬೈಯರ್ಸ್ನ ಟ್ರ್ಯಾಪ್ ಮಾಡಿ ಆಮೇಲೆ ಅವ್ರದ್ದು ಸ್ಟಾಪ್ ಲಾಸ್ಗಳನ್ನ ಹಿಟ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ನೋಡ್ಕೊಳ್ಳಿ, ಇನ್ನೊಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಪ್ರೈಸ್ ಎಕ್ಸಾಕ್ಟಾಗಿ ಫಿಬೋನಾಚಿದು 50% ಲೆವೆಲ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ಇವಾಗ ನಾನು ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡ್ತೀನಿ. ಓಕೆ, ನೋಡ್ಕೊಳ್ರಿ. ಇವಾಗ ನಾಳೆ ಒಂದು 2 ಎಂಟ್ರಿ ಹೇಳ್ತೀನಿ ಸೆಲ್ಲಿಂಗಿಗೆ. ಅರ್ಥ ಆಯ್ತಾ? ಸಾರಿ, ಒಂದಲ್ಲ 2 ಎಂಟ್ರಿ ಹೇಳ್ತೀನಿ. ಫಸ್ಟ್ ಎಂಟ್ರಿ ನಂಬರ್ 1. ಅರ್ಥ ಆಯ್ತಾ? ನಾಳೆ ಎಂಟ್ರಿ ನಂಬರ್ 1 ಯಾವುದಪ್ಪ ಅಂದರೆ, ನೋಡಿ, ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಸಮ್ವೇರ್ ಅರೌಂಡ್ 1510 ಲೆವೆಲ್ಸ್ ಕೆಳಗಡೆ, ಬಿಲೋ 1510. ಅರ್ಥ ಆಯ್ತಾ? ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್, ದಟ್ ಕುಡ್ ಬಿ ಡಬಲ್ ಟಾಪ್ ಪ್ಯಾಟರ್ನ್ ಅವ್ರ ಯಾವುದೇ ಥರ, ಅರ್ಥ ಆಯ್ತಾ, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್, ಎನಿ ಟೈಪ್ ಆಫ್ ರಿವರ್ಸಲ್ ಪ್ಯಾಟರ್ನ್, ಇಫ್ ಯು ಸಿ ಬಿಲೋ 1510. ಅರ್ಥ ಆಯ್ತಾ? ಈ ಲೆವೆಲ್ಸ್ ಹತ್ರ ಏನಾದರೂ ವೀಕ್ನೆಸ್ ಕಾಣ್ತು ಅಂದಾಗ, ಈ ಬ್ರೇಕ್ಔಟ್ ಕೊಟ್ಟು ಈ ಲೆವೆಲ್ಸ್ ಹತ್ರ ಯಾವ್ದಾರ ವೀಕ್ನೆಸ್ ಕಾಣಿಸ್ತು ಅಂದರೆ ನೀವು ಶಿಸ್ತಾಗಿ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಯಾವ ಲೆವೆಲ್ಸ್ ಹತ್ರ ಸೆಲ್ ಬಿಲೋ, ಇದು ಎಂಟ್ರಿ ನಂಬರ್ 1. ಅರ್ಥ ಆಯ್ತಾ? ಎಲ್ಲಿ 1510 ಕೆಳಗಡೆ. ಆಯ್ತಾ? ಅರ್ಥ ಆಯ್ತಾ? ಓನ್ಲಿ 1510 ಕೆಳಗಡೆ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್, ಗೋ ಫಾರ್ ಸೆಲ್ಲಿಂಗ್. ಅರ್ಥ ಆಯ್ತಾ? ಸೆಲ್ ಮಾಡಿ. ನಿಮ್ಮದು ಟಾರ್ಗೆಟ್ ನಂಬರ್ 1 ಬಂದು 1490 ವಿಲ್ ಬಿ ಟಾರ್ಗೆಟ್ ನಂಬರ್ 1, ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. ಆ್ಯಂಡ್ ಟಾರ್ಗೆಟ್ ನಂಬರ್ 2 ಬಂದು 1470 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಬಿಲೋ 1510, ಗೋ ಫಾರ್ ಸೆಲ್ಲಿಂಗ್.
1490 will be our target number 1, 1470 will be our target number 2. ಅರ್ಥ ಆಯ್ತಾ? ಇದು ಎಂಟ್ರಿ ನಂಬರ್ 1. ನೆಕ್ಸ್ಟು ಎಂಟ್ರಿ ನಂಬರ್ 2. ಎಂಟ್ರಿ ನಂಬರ್ 2 ಬಗ್ಗೆ ಮಾತಾಡೋಣ. ನಾಳೆ ಏನಾದರೂ ಪ್ರೈಸ್ ಈ ರೆಸಿಸ್ಟೆನ್ಸಿಂದ ನೋಡಿ, ಈ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಇದೆಯಲ್ಲ, ಸೇಮ್ ಇದೇ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸಿಂದ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್, ಇಲ್ಲೆಲ್ಲಾದರೂ ನಿಮಗೆ ರಿವರ್ಸಲ್ ಪ್ಯಾಟರ್ನ್ ಸಿಕ್ಕಿದ್ರೆ ಸೆಲ್ಲಿಂಗ್ ಮಾಡಿ. ಅರ್ಥ ಆಯ್ತಾ? ಸೆಲ್ ಮಾಡಿ ನಿಮ್ಮದು ಫಸ್ಟ್ ಟಾರ್ಗೆಟ್ ಬಂದು, ಟಾರ್ಗೆಟ್ ನಂಬರ್ 1 ಬಂದು 1450. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ, 1450 ಬರುತ್ತೆ. ಟಾರ್ಗೆಟ್ ನಂಬರ್ 2 ಬಂದು 1430. ಇದು ಎಂಟ್ರಿ ನಂಬರ್ 2ಗೆ. ಯಾವಾಗ ಸೆಲ್ ಮಾಡ್ತೀರಾ? ಈ ಟ್ರೆಂಡ್ ಲೈನ್ ಹತ್ರ ಇಫ್ ಯು ಸಿ ಎನಿ ಕೈಂಡ್ ಆಫ್ ರಿಜೆಕ್ಷನ್, ಗೋ ಫಾರ್ ಸೆಲ್ಲಿಂಗ್. ಟಾರ್ಗೆಟ್ ನಂಬರ್ 1 is going to be at 1450. ಟಾರ್ಗೆಟ್ ನಂಬರ್ 2 is going to be at 1430. ಅರ್ಥ ಆಯ್ತಾ? ನೆಕ್ಸ್ಟು ಇವಾಗ 2 ಎಂಟ್ರಿ ಆಯಿತು. ಯಾವುದಕ್ಕೆ? ಸೆಲ್ಲಿಂಗಿಗೆ ಐತೆ. ಫಸ್ಟ್ ಎಂಟ್ರಿ ನಂಬರ್ 1 ಏನಪ್ಪ ಮ್ಯಾಟ್ರು ಅಂದರೆ ಇದು ಟ್ರ್ಯಾಪ್ ಅಂತ. ಅರ್ಥ ಆಯ್ತಾ? ಟ್ರ್ಯಾಪ್ ಟ್ರೇಡಿಂಗ್. ಓಕೆನಾ? ಎಂಟ್ರಿ ನಂಬರ್ 1 ಟ್ರ್ಯಾಪ್ ಟ್ರೇಡಿಂಗ್ ಯಾವಾಗ? ಬಿಲೋ 1510. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ ಅಂದರೆ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಲೆವೆಲ್ಸ್ ಹತ್ರ ಏನಾದರೂ ರಿವರ್ಸಲ್ ಪ್ಯಾಟರ್ನ್ ಕಾಣ್ತಿದೆ ಅಂದರೆ ಆಬ್ವಿಯಸ್ಲಿ ಬೈಯರ್ಸ್ ಗಾಟ್ ಎಂಟರ್ಡ್ ಅಟ್ ದಿಸ್ ಪೊಸಿಷನ್ ಆ್ಯಂಡ್ ದೇ ಗಾಟ್ ಟ್ರ್ಯಾಪ್ಡ್. ಆ್ಯಂಡ್ ಆವಾಗ ಏನಾಗುತ್ತೆ? ಫಾಲ್ ಆಗುತ್ತೆ. ಏನಕ್ಕೆ ಅಂದರೆ ನೋಡಿ, ಹೇಗೂ ಡೌನ್ ಟ್ರೆಂಡಲ್ಲಿದೆ, ಪ್ರೈಸು ವಾಪಸ್ ಕೆಳಗಡೆ ಹೋಗ್ಬೇಕಂದ್ರೆ ಯಾರ್ದಾರು ಒಬ್ರದ್ದು ಸ್ಟಾಪ್ ಲಾಸ್ ತಿನ್ನೋಕ್ಕೆ ಹೋಗಬೇಕು. ಸೊ ಬೈಯರ್ಸ್ನ ಎಂಟರ್ ಆದಮೇಲೆ, ಬೈಯರ್ಸ್ ಎಂಟರ್ ಆದಮೇಲೆ ಅವ್ರದ್ದು ಸ್ಟಾಪ್ ಲಾಸ್ ತಿನ್ನೋಕ್ಕೆ ಕೆಳಗೆ ಬರುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಎಂಟ್ರಿ ನಂಬರ್ 1 ನಾನು ನಿಮಗೆ ಅದು ಕೊಟ್ಟಿದ್ದು. ಅರ್ಥ ಆಯ್ತಾ? ಇವಾಗ ಲೆಟಸ್ ಟಾಕ್ ಅಬೌಟ್ ಬೈಯಿಂಗ್. ಬೈಯಿಂಗಿಗೆ ಆಬ್ವಿಯಸ್ಲಿ ಬೈ ವೆನ್ ಪ್ರೈಸ್ ಕ್ರಾಸಸ್ 1510. 1510 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆದಾಗ ಬೈ ಮಾಡಿ. ಅವಾಗ ಏನಾಗುತ್ತೆ? ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಆಗುತ್ತೆ. ಅರ್ಥ ಆಯ್ತಾ? ಆವಾಗ ಬೈ ಮಾಡಿ. ಓಕೆನಾ? ಬೈ ಮಾಡಿ ಟಾರ್ಗೆಟ್ ಬಂದು ಈ ಟಾಪ್. ಸೊ ಬ್ರೇಕ್ ಡೌನ್ ಮಾಡ್ತೀನಿ ಟಾರ್ಗೆಟ್ ಎಲ್ಲಿ ಅಂತ. ಟಾರ್ಗೆಟ್ ನಂಬರ್ 1 ಬಂದು 1520. ಟಾರ್ಗೆಟ್ ನಂಬರ್ 2 ಬಂದು 1535. ಅರ್ಥ ಆಯ್ತಾ? 1510 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1520 ವಿಲ್ ಬಿ ಟಾರ್ಗೆಟ್ ನಂಬರ್ 1. 1535 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.